ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸೆನ್ಸೇಷನಲ್ ನ್ಯೂಸ್ ಗೃಹ ಇಲಾಖೆಯಿಂದ ಪೊಲೀಸ್ ಅವರಿಗೆ ಅನುಮತಿ ಸಿಕ್ಕಿದೆ. ಏನಪ್ಪಾ ಅಂದ್ರೆ ದರ್ಶನ್ ಗ್ಯಾಂಗ್ ಕೇಸಿನ ವಿಷಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಇದನ್ನ ದರ್ಶನ್ ಅವರಿಗೆ ಏನ್ ಮಧ್ಯಂತರ ಜಾಮೀನು ಸಿಕ್ಕಿದೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವಾಗ ಮೇಲ್ಮನವಿ ಹಾಕೋದಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಪೊಲೀಸ್ ಇಲಾಖೆ ತಯಾರು ಮಾಡ್ಕೊಂಡಿದೆ. ಎಲ್ಲಾ ತರ ಮಾತುಕತೆಯನ್ನು ಕೂಡ ನಡೆದಿದೆ. ಇವ್ರಿಗೆ ಮಧ್ಯಂತರ ಜಾಮೀನು ಕೊಟ್ಟಿರೋದನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಅವರ ವಿಷಯ ಏನಪ್ಪಾ ಅಂದ್ರೆ ಇದಕ್ಕೆ ಮೆಡಿಕಲ್ ಬೋರ್ಡ್ ಒಂದು ಕಮಿಟಿನ ರಚನೆ ಮಾಡಬೇಕು. ಸೆಕೆಂಡ್ ಒಪಿನಿಯನ್ ಏನಪ್ಪಾ ಅಂದ್ರೆ ಇವ್ರಿಗೆ ಆಪರೇಷನ್ ನಿಜವಾಗ್ಲೂ ಆಗ್ಬೇಕಾ ಇಲ್ಲ ಫಿಸಿಯೋಥೆರಪಿಲೇ ಸರಿ ಹೋಗ್ತಾರ, ಈ 2 ವಾರದಿಂದ ಏನಾಗ್ತಿದೆ, ಎತ್ತಾಗ್ತಿದೆ, ಏನ್ ನಡೀತಿದೆ ಗೊಂದಲಮಯವಾಗಿದೆ. ಆದ್ರಿಂದ ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಯಾರು ಆಗೋಗಿದೆ. ಸರ್ಕಾರದಿಂದನೂ ಓಕೆ ಸಿಕ್ಕಿದೆ. ಈ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಕಮಿಟಿ ಏನ್ ರಚನೆ ಆಗುತ್ತೆ ಮೆಡಿಕಲ್ ಬೋರ್ಡ್ದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಕಮಿಟಿ ರಚನೆ ಮಾಡಿ ಜಾಮೀನ ರದ್ದು ಮಾಡಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಈ ತಿಂಗಳು 21ನೇ ತಾರೀಕು ಕೂಡ ದರ್ಶನ್ದು ಹಿಯರಿಂಗ್ ಇದೆ. ಅವತ್ತು ವಾದ ವಿವಾದ ನಡೆಯುತ್ತೆ. ಏನೇನು ಎತ್ತ ಅಂತ ಪ್ರಸನ್ನ ಕುಮಾರ್ ಅವರು ಒಂದು ಆಕ್ಷೇಪಣೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಒಂದಷ್ಟು ಜನ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದಕ್ಕೆ ಹಾಕೊಂಡಿದ್ರಲ್ಲ. 21ನೇ ತಾರೀಕು ದರ್ಶನ್ದು ಕೂಡ ಇದೆ. ಅವತ್ತು ಏನೇನಾಗುತ್ತೆ ನೋಡೋಣ. ಇನ್ನೂ ಒಂದ್ 2-3 ದಿವಸ ವೇಟ್ ಮಾಡೋಣ. ಇನ್ನು ಏನೇನು ಅಪ್ಡೇಟ್ಗಳು ಬರುತ್ತೆ ಕಾದು ನೋಡೋಣ. ಇವಾಗ ಸದ್ಯಕ್ಕೆ ದರ್ಶನ್ ಅವರಿಗೆ ಸ್ವಲ್ಪ ಟೆನ್ಷನ್ ಅಂತೂ ಆಗಿರೋದಂತೂ ಖಂಡಿತ. ನೋಡೋಣ ಇನ್ನು ಏನೇನು ಅಪ್ಡೇಟ್ಗಳು ಸಿಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ನ್ಯಾಯ ಸಿಗ್ಬೇಕು, ದರ್ಶನ್ಗೂ ನ್ಯಾಯ ಸಿಗ್ಬೇಕು, ಒಟ್ಟಲ್ಲಿ ಒಳ್ಳೇದಾಗ್ಬೇಕು ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ದರ್ಶನ್ ಅಭಿಮಾನಿಗಳು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.